ನಮಸ್ತೆ ನನ್ನ ಪ್ರೀತಿಯ ಬಂಧು ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಚಂದು. ಸೊ ಇದು ಬಂದು ನಿಮಗೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಹೇಗೆ ಮಾಡ್ತೀನಿ, ಯಾವ ಸೀರೆ ತೊಗೊಂಡೆ, ತಮ್ಲೈನಲ್ಲಿ ನೋಡಿರೋದ್ರಿಂದ ಒಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಮೈಸೂರು ಸಿಲ್ಕ್ ತೊಗೋಬೇಕು ಅಂತಲೇ ಪ್ರಿಪೇರ್ ಆಗಿ ಹೋಗಿದ್ದು. ರೆಗ್ಯುಲರಾಗಿ ಯಾವಾಗಲೂ ನಾವು ಪೋತೀಸ್ಗೆ ಹೋಗೋದು. ಯಾಕೆ ನಾನು ಪೋತೀಸ್ಗೆ ಹೋಗ್ತೀನಿ ಅಂತಂದರೆ, ಪೋತೀಸಲ್ಲಿ ಆಲ್ ಇನ್ ಒನ್ ಅಂತಂದರೆ ನನಗೂ ಸಿಕ್ಬಿಡುತ್ತೆ. ಅಂದರೆ ನಾನು ಸ್ಯಾರೀಸ್ ತೊಗೋಬೇಕಾದ್ರೆ ಅಥವಾ ಡ್ರೆಸ್ ತೊಗೋಬೇಕಾದ್ರೆ, ಕುರ್ತಾಸು, ಪಾರ್ಟಿವೇರ್ ಡ್ರೆಸ್ಸು, ಹಾಗೆ ನನ್ನ ಮಗಳಿಗೂ ಕೂಡ ಫ್ರಾಕ್ಸ್ ಆಗಿರ್ಬೋದು ಅಥವಾ ಪಾರ್ಟಿವೇರ್ ಫ್ರಾಕ್ಸ್ ಆಗಿರ್ಬೋದು. ಈವನ್ ಚಂದಗೂ ಕೂಡ ಅಷ್ಟೇ, ಅವ್ರಿಗೆ ಬೇಕಾಗಿರೋಂತಹ ಅವ್ರದ್ದು ಪ್ಯಾಂಟ್ ಶರ್ಟ್ಸ್ ಪ್ರತಿಯೊಂದು ನಮಗೆ ಪೋತೀಸಲ್ಲಿ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಪೋತೀಸ್ಗೆ ಹೋಗೋದು. ಇನ್ನೂ ಒಂದು ಏನು ಅಂದರೆ, ಹ್ಯೂಸ್ ಕಲೆಕ್ಷನ್ಸ್ ಇರುತ್ತೆ. ಹ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರುತ್ತೆ. ಅಲ್ಲಿ ಹೋಗಿ ನೋಡ್ತಾ ಇದ್ದರೆ ಓಕೆ ಇದು ತೊಗೊಳ್ಳ, ನೆಕ್ಸ್ಟ್ ಇನ್ನೊಂದು ಫ್ಲೋರ್ಗೆ ಹೋದರೆ ಅಲ್ಲೊಂದು ನೋಡಿದ್ರೆ ಅಲ್ಲೊಂದು 5-6 ಸ್ಯಾರಿ ಇಷ್ಟ ಆಗುತ್ತೆ. ಯಾವ್ದು ತೊಗೊಳ್ಳೋದು ಅಂತ ಕೊನೆಗೆ ಕನ್ಫ್ಯೂಷನ್ ಆಗಿ ನಾನು ಡಿಸಿಷನ್ ಎಲ್ಲ ಚಂದುಗೆ ಹೇಳ್ಬಿಡ್ತೀನಿ. ಯಾವುದು ಅಂತ ಹೇಳಿರಿ, ನೀವು ಹೇಳಿದ್ದು ನಾನು ತೊಗೋತೀನಿ ಅಂತ. ಅವ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ. ಲಾಸ್ಟಿಗೆ ನಾನು ಹೇಳಿದ್ದೆ ನೀನು ತೊಗೊಳ್ಳೋದು, ಅದಕ್ಕೆ ಫಸ್ಟೇ ಹೇಳ್ಬಿಡ್ತೀನಿ ಇದನ್ನು ತೊಗೋ ಅಂತ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ ಅಂತ ಅವ್ರು ಹೇಳ್ತಾರೆ. ಸೊ ಆಲ್ಮೋಸ್ಟ್ ಬಂದ್ವಿ, ಸ್ಯಾರೀಸ್ ಪೋತೀಸ್ ಅಂಗಡಿ ಒಳಗಡೆ ಬಂದ್ವಿ. ಇಲ್ಲಿ ನಾವು ಬಂದಿರೋದು ಯಾವ ಪೋತೀಸ್ ಅಂದರೆ, ನಾವು ನಾರ್ಮಲಾಗಿ ಹೋಗ್ತಾ ಇದ್ದಿದ್ದು ಮೆಜೆಸ್ಟಿಕ್ಕಲ್ಲಿರುವಂಥ ಪೋತೀಸ್ಗೆ. ಬಟ್ ಫಸ್ಟ್ ಟೈಮ್ ನಾವು ಬಂದಿರೋದು ಮೈಸೂರು ರೋಡಲ್ಲಿ ಇವಾಗ ತಾನೇ ಸ್ಟಾರ್ಟ್ ಆಗಿರೋದ್ರ ಸೆಕೆಂಡ್ ಬ್ರ್ಯಾಂಚ್, ಅಲ್ಲಿಗೆ ಬಂದಿದ್ದೀವಿ. ಅಲ್ಲೂ ಅಷ್ಟೇ ರಶ್ ಇರಲಿಲ್ಲ. ರಶ್ ಒಂದು ಇರಲಿಲ್ಲ ಅನ್ನೋದು ಬಿಟ್ಟರೆ ಕಲೆಕ್ಷನ್ಸ್ ಎಲ್ಲ ಅಲ್ಲಿ ಮೆಜೆಸ್ಟಿಕಲ್ಲಿ ಏನಿತ್ತು ಅದೇ ಥರನೇ ಇತ್ತು. ಸೊ ನಾವು ಆವಾಗಲೇ ನೀವು ನೋಡಿದ್ರಿ ವಿಡಿಯೋದಲ್ಲಿ ಸಿಲ್ಕ್ ಸ್ಯಾರೀಸ್ ಬಗ್ಗೆ ನೋಡಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ನಾನು, ಮೈಸೂರು ಸಿಲ್ಕು. ಹಾಗೆ ಡೈರೆಕ್ಟಾಗಿ ಒಂದೆರಡು ಸುಮ್ಮನೆ ಹಿಂಗೆ ಸೆಕ್ಷನ್ ನೋಡಿಕೊಂಡು, ಸುಮ್ಮನೆ ಸ್ಯಾರೀಸ್ ಎಲ್ಲ ನೋಡಿಕೊಂಡು ಡೈರೆಕ್ಟಾಗಿ ನಾನು ಮೈಸೂರು ಸಿಲ್ಕ್ ಕಲೆಕ್ಷನ್ ಇರುವಂತಹ ಫ್ಲೋರ್ಗೆ ನಾನು ಬಂದುಬಿಟ್ಟೆ. ಸೊ ನೀವು ನೋಡ್ತಾ ಇದ್ದೀರಾ, ಅದು ಪಿಂಕ್ ಕಲರ್ಸ್ ಇದೆಯಲ್ಲ, ಪಿಂಕ್ ಕಲರಲ್ಲಿ ಇದೆಯಲ್ಲ, ಅದು 3D ವರ್ಕ್ ಮೈಸೂರು ಸಿಲ್ಕ್ ಅಂತ. ಇವಾಗ ತೋರಿಸ್ತಾ ಇದ್ದಾರಲ್ಲ ಬ್ಲೂ ಕಲರು, ಅದು 3D ವರ್ಕ್ ಅಂತ ಹೇಳ್ತಾರಂತೆ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಇದಾದಮೇಲೆ ಇದು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ನು. ನಾನು ಇನ್ನೊಂದು ಮೈಸೂರು ಸಿಲ್ಕಲ್ಲಿ ಏನು ಅಂದ್ಕೊಂಡು ಹೋಗಿದ್ದೆ ಅಂತಂದರೆ, ಅಂದರೆ ಸ್ವಲ್ಪ ಫಸ್ಟ್ ತೊಗೊತಾ ಇರೋದ್ರದ್ದು ಇದು ನನ್ನ ಫಸ್ಟ್ ಸ್ಯಾರಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಇರಲಿ, ಫುಲ್ಲು ಟ್ರೆಡಿಷ್ನಲ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ತೊಗೊಳ್ಳೋದು ಒಂಥರ ಮೆಮೊರಿಯಬಲ್, ಅದು ಯಾವಾಗ್ಲೂ ಮೈಂಡಲ್ಲಿರುತ್ತೆ. ಹಾಗಾಗಿ ನನಗೆ ಅಂದರೆ ಇವಾಗ ಬರ್ತಾ ಇರೋ, ಅಂದರೆ ಇವಾಗ ಸ್ಟ್ರೈಪ್ಸಲ್ಲಿ ಬರುತ್ತೆ, ಮತ್ತು ಇವಾಗ 3D ವರ್ಕಲ್ಲಿ ಬರುತ್ತೆ, ಮತ್ತು 2-3 ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಅದೆಲ್ಲ ಬೇಡ, ಪ್ಲೈನ್ ಸ್ಯಾರಿ ತೊಗೋಬೇಕು. ಮತ್ತು ಬಾರ್ಡರು ಅಷ್ಟೇ ತುಂಬ ದೊಡ್ಡದಾಗಿರೋದು ಬೇಡ, ಮೀಡಿಯಮ್ ಸೈಜ್, ತುಂಬ ಸ್ಮಾಲ್ ಸೈಜ್ದು ಬಾರ್ಡರ್ ತೊಗೊಂಡು ಹೋಗಬೇಕು. ಮತ್ತು ಕಲರ್ ಕೂಡ ಅಂದ್ಕೊಂಡೋಗಿದ್ದೆ, ನನಗೆ ಇದೇ ಕಲರ್ ಕಾಂಬಿನೇಷನ್ ಸಿಗಬೇಕು ಅಂತಲೇ ಅಂದ್ಕೊಂಡೋಗಿದ್ದೆ. ಫೈನಲಿ ನಾನು ಅಂದ್ಕೊಂಡಿದ್ದು ಸಿಕ್ಕಿದ್ದು. ಫಾರ್ ದಿ ಫಸ್ಟ್ ಟೈಮ್ ಬೇಗ ಸ್ಯಾರಿ ಕಲೆಕ್ಷನ್ಸು, ಅಂದರೆ ಸ್ಯಾರಿನ ನೋಡಿ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ಬೇಗ ಹೊರಟ್ವಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಗ್ರೀನ್ ಕಲರು ರೆಡ್ ಕಾಂಬಿನೇಷನ್ನು ಸ್ಯಾರಿ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಸ್ಯಾರಿ ಕಲರ್ ಬಂದು ಪ್ಯಾರೋಟ್ ಗ್ರೀನ್ಗೆ ಮೆರೂನ್ ಬಾರ್ಡರ್ ಇತ್ತು. ಸೊ ನನ್ನ ಹತ್ರ ಪ್ಯಾರೋಟ್ ಗ್ರೀನ್ ಕಲರ್ ಸ್ಯಾರೀಸ್ ತುಂಬ ಇದೆ. ಅಂದರೆ ಲೈಕ್ ಕಾಟನ್ ಸ್ಯಾರೀಸ್ ಇರ್ಬೋದು ಅಥವಾ ರೇಷ್ಮೆ ಸ್ಯಾರೀಸ್, ಸುಮಾರು ಒಂದು 4-5 ಸ್ಯಾರಿ ಇದೆ. ಇದೇ ಕಾಂಬಿನೇಷನಲ್ಲೂ ಇದೆ, ಮತ್ತು ಇದು ಪ್ಯಾರೋಟ್ ಗ್ರೀನ್ ವಿತ್ ಪರ್ಪಲಲ್ಲೂ ಇದೆ. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಮಗಳು ಸೆಕ್ಷನ್ಗೆ ಹೋದ್ವಿ. ಸೊ ಪುನರ್ವಿನೂ ಹಬ್ಬಕ್ಕೆ ಯೂಶ್ವಲಿ ಪ್ರತಿ ಹಬ್ಬಕ್ಕೂ ನಾವು ಅವಳಿಗೆ ಡ್ರೆಸ್ನ ತೊಗೊತೀವಿ. ಸೊ ಹಾಗಾಗಿ ಅವಳ ಸೆಕ್ಷನ್ಗೆ ಹೋದ್ವಿ. ಅಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು. ನಾರ್ಮಲಾಗಿ ಮೆಜೆಸ್ಟಿಕಲ್ಲಿ ಹೋದಾಗ ಸ್ವಲ್ಪ ಮಕ್ಕಳು ಸೆಕ್ಷನಲ್ಲಿ, ಅದರಲ್ಲೂ ಲಂಗ ಬ್ಲೌಸ್ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇರ್ತಾಯಿತ್ತು. ಬಟ್ ಇಲ್ಲಿ ಮೈಸೂರು ರೋಡಲ್ಲಿ ಇರೋಂಥ ಪೋತೀಸಲ್ಲಿ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರಾಬಬ್ಲಿ ನಾವು ಹೋಗಿದ್ದ ಟೈಮಲ್ಲಿ ಸ್ಟಾಕ್ ಬಂದಿತ್ತು ಅನಿಸುತ್ತೆ. ಸೊ ತುಂಬಾ ಇಷ್ಟ ಆಯಿತು. ಇದೊಂದು ಲಂಗ ಬ್ಲೌಸ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ಅವಳಿಗೆ ಪರ್ಫೆಕ್ಟ್ ಸೈಜ್ ಸಿಗಲಿಲ್ಲ. ಅಂದರೆ ಅವಳಿಗೆ 9 ಸೈಜ್ ಬೇಕಾಗಿತ್ತು, ಅಥವಾ 30 ಸೈಜ್ ಆದರೆ ಅವಳಿಗೆ ಪರ್ಫೆಕ್ಟ್ ಆಗುತ್ತೆ. ಬಟ್ ಇದು 10 ಇತ್ತು, ತುಂಬ ದೊಡ್ಡದಾಗಿತ್ತು. ಅಂದರೆ ಕಾಲಿನ ಕೆಳಗಡೆ ಇತ್ತು, ಮತ್ತು ಪುನಃ ನಾನು ಅದನ್ನು ರೀಸ್ಟಿಚ್ ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಚಂದು ಬೇಡ ಬಿಡು, ರೀಸ್ಟಿಚ್ ಎಲ್ಲ ಮಾಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಮತ್ತು ಅದು ಅಷ್ಟು ಚೆನ್ನಾಗಿ ಕಾಣಲ್ಲ,
ತೊಗೊಂಡ್ರೆ ಪರ್ಫೆಕ್ಟಾಗಿರೋ ಸೈಜ್ನ ತೊಗೋಬೇಕು, ಇಲ್ಲಾಂದರೆ ಬೇರೆದು ನೋಡು ಅಂದರು. ನಂಗೆ ಯಾಕೋ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ. ಅವಳು ಫಸ್ಟು ನಾನು ನಿಮಗೆ ತೋರಿಸಿದ್ನಲ್ಲ, ಫಸ್ಟು ಅವಳು ಅಂದರೆ ಸುಮ್ಮನೆ ಟ್ರೈ ಮಾಡಿ ನೋಡಿದ್ಲಲ್ಲ, ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಹಾಗೂ ನಾನು ಟ್ರಯಲ್ ರೂಮಿಗೆ ಕರ್ಕೊಂಡೋಗಿ ಅವಳಿಗೆ ಟ್ರೈ ಮಾಡಿ ನೋಡಿದೆ. ತುಂಬ ದೊಡ್ಡದು ಅನ್ನಿಸ್ತಾಯಿತ್ತು. ಅದಾದಮೇಲೆ ಇದೊಂದು ಗ್ರೀನ್, ಒಂಥರ ಗ್ರೀನು ಅಲ್ಲ ಈ ಕಲರ್ ಯಾವುದು ಕರೆಕ್ಟ್ ಹೇಳೋಕ್ಕೆ ಬರ್ತಾಯಿಲ್ಲ, ಒಂಥರ ಮೆಜೆಂಥಾ ಕಲರ್ ಥರ ಬರುತ್ತೆ. ಸೊ ಇದು ತುಂಬಾ ಇಷ್ಟ ಆಯಿತು. ಇವನ್ ಚಂದು ಕೂಡ ತೊಗೊಂಬಿಡು ಇದನ್ನೇ ಅಂತ ಹೇಳಿದ್ರು. ಮತ್ತೆ ಪುನಃ ಗೌರಿ ಹಬ್ಬಕ್ಕೆ ಬರಬೇಕು, ಆಮೇಲೆ ತೊಗೊಂಡ್ರಾಯ್ತು ಗೌರಿ ಹಬ್ಬಕ್ಕೆ, ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಬರ್ಡೇ ಫ್ರಾಕ್ ಥರನೇ ಇತ್ತು. ಸೊ ಫೈನಲಿ ನನ್ನ ಶಾಪಿಂಗ್ ಮುಗೀತು. ಸೊ ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ. ಖಂಡಿತವಾಗ್ಲೂ ವಿಡಿಯೋನ ಫುಲ್ ನೋಡಿ, ಎಂಡಿಂಗಲ್ಲಿ ನಾನು ತೊಗೊಂಡಿರೋ ಸೀರೆ ಯಾವುದು ಅಂತ ತೋರಿಸ್ತೀನಿ. ಸೊ ನಿಮಗೆ ಪೋತೀಸಲ್ಲಿ ಈವನ್ ಆರ್ಟಿಫಿಷಿಯಲ್ ಜ್ಯುವೆಲರ್ಸಿ ಕೂಡ ಸಿಗುತ್ತೆ. ಬಟ್ ಏನು ಅಂತಂದರೆ ಇವರು ಗ್ಯಾರಂಟಿ ಏನೂ ಕೊಡೋಲ್ಲ. ಸೊ ಇದು ನಾನು ನೋಡ್ತಾ ಇರೋ ನೆಕ್ಲೆಸು 1500 ಏನೋ ಹೇಳಿದ್ರು. ಬಟ್ ಔಟ್ಸೈಡ್ ಇನ್ನೂ ಕಡಿಮೆ ಸಿಗುತ್ತೆ ಇದು. ಬಟ್ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ಸಿಕ್ಕಿದ್ರೆ ತೊಗೊಬೋದಿತ್ತು. ಅವರು ಇಲ್ಲ ಮೇಡಮ್ ನೋ ಗ್ಯಾರಂಟಿ ಅಂತ ಹೇಳಿದ್ರು. ಮತ್ತು ತೊಗೊಂಡು ಸುಮ್ಮನೆ ವೇಸ್ಟು ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಹೊರಟಿದ್ದಾದಮೇಲೆ ಆಲ್ಮೋಸ್ಟ್ ಒಂದು 1 ಅವರಲ್ಲೆಲ್ಲ ನನ್ನ ಶಾಪಿಂಗ್ನ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಮನೆಗೆ ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು. ಮತ್ತು ಹಬ್ಬಕ್ಕೂ ಸೇರಿ ಒಟ್ಟಿಗೆ ತಂದುಬಿಡೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಅಂದರೆ ಮೆಟ್ರೋಗೆ ಹೋದ್ವಿ. ಅದಾದಮೇಲೆ ನಮ್ಮದು ಮನೆಯಲ್ಲಿ ಫ್ಯಾನ್ ಹಾಕ್ಸ್ಬೇಕಾಗಿತ್ತು. ಹೊಸ ಮನೆ ಇದೆಯಲ್ಲ, ಅದಕ್ಕೆ ಫ್ಯಾನ್ ಹಾಕ್ಸ್ಬೇಕಾಗಿತ್ತು. ಒಂದು ಹಾಲ್ಗೊಂದು ಫ್ಯಾನ್ ತೊಗೊಂಡಿರಲಿಲ್ಲ ನಾವು. ಸೊ ಫ್ಯಾನ್ ಸೆಕ್ಷನ್ಗೆ ಬಂದು ಫ್ಯಾನ್ ನೋಡ್ತಾ ಇದ್ರು ಚಂದು. ಸೊ ಅದಾದಮೇಲೆ ನನ್ನ ಮಗಳು ಟ್ರಾಲಿಲಿ ಕೂತ್ಕೊಂಡು ಅಮ್ಮ ನಾನು ಹಿಂಗೆ ಕೂತ್ಕೊತೀನಿ ಹಂಗೆ ಕೂತ್ಕೊತೀನಿ ಅಂತ ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಅವಳು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ಲು, ಹಾಗಾಗಿ ಟ್ರಾಲಿ ಕೂತ್ಕೊಂಡು ರೆಸ್ಟ್ ಮಾಡ್ತೀನಮ್ಮ ಅಂತ ಅಂದ್ಲು. ಸೊ ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದಾದಮೇಲೆ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಬಟ್ ಈ ವಿಡಿಯೋ ಎಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಲೆಂತಿ ಅಂತ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಬನ್ನಿ ನಾನು ಸ್ಯಾರಿನ ತೋರಿಸ್ತೀನಿ ಯಾವುದು ಅಂತ. ಸೊ ಹಾಯ್ ಫ್ಯಾಮ್, ನೀವೆಲ್ಲರೂ ಆಲ್ರೆಡಿ ವ್ಲಾಗ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವರಮಹಾಲಕ್ಷ್ಮಿಗೆ ಯಾವ ಸೀರೆ ತೊಗೊಂಡೆ, ಆ್ಯಂಡ್ ಇದು ನನಗೆ ತುಂಬ ಸ್ಪೆಷಲ್. ಬಿಕಾಸ್ ಯಾಕೆ ಅಂತಂದರೆ ನನ್ನ ಮೊದಲನೇ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ಫಸ್ಟ್ ಟೈಮ್ ಬೈ ಮಾಡಿರೋದು. ನನಗೆ ಮೆಟೀರಿಯಲ್ ವೈಸ್ ಅಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ಸಿಕ್ಕಾಬಿಟ್ಟು ಒಂಥರ ವೆಯ್ಟೇ ಇಲ್ವೇನೋ, ಸುಮ್ಮನೆ ಖಾಲಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋಷ್ಟು ತುಂಬಾ ಸಾಫ್ಟ್ ಇದೆ. ಆ್ಯಂಡ್ ದೆನ್ ತೋರಿಸ್ಬಿಡ್ತೀನಿ, ತುಂಬ ವೆಯ್ಟ್ ಮಾಡಿಸಲ್ಲ ಅಲ್ವಾ. ಸೊ ನಾವು ತೊಗೊಂಡಿದ್ದು ಆ್ಯಕ್ಚುಲಿ ಪೋತೀಸಲ್ಲಿ. ಯೂಶ್ವಲಿ ಯಾವಾಗಲೂ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಸ್ಯಾರಿನ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಲಕ್ಷ್ಮಿಗೆ ಉಡ್ಸೋದ್ರಿಂದ ನಾನು ಕಂಪ್ಲೀಟ್ ಸ್ಯಾರಿನ ತೋರ್ಸೋಕ್ಕಾಗಲ್ಲ. ಬಟ್ ತೋರಿಸ್ತಾ ಇದ್ದೀನಿ ಸರ್, ನೋಡಿ ಗ್ರೀನ್ ಗೆ ಡಾರ್ಕ್ ಲೀಫ್ ಗ್ರೀನ್ ಬರುತ್ತಲ್ಲ, ಸೊ ಆ ಗ್ರೀನ್ಗೆ ರೆಡ್ ಕಲರ್ ಬಾರ್ಡರ್ ಬಂದಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದೆನ್ ಈ ಥರ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರೀಸ್ ಇಲ್ಲ. ಆ್ಯಂಡ್ ದೆನ್ ಈ ಥರ ರೆಡ್ ಕಲರ್ ಬಾರ್ಡ್ರಲ್ಲಂತೂ ಇಲ್ಲವೇ ಇಲ್ಲ. ನಾನು ಅಂದ್ಕೊಂಡು ಹೋಗಿದ್ದು ನನಗೆ ಗ್ರೀನ್ ಕಲರ್ ವಿತ್ ರೆಡ್ ಕಾಂಬಿನೇಷನ್ ಬೇಕು ಅಂತಲೇ ಹುಡ್ಕೊಂಡು ಹೋಗಿದ್ದು. ಯಾಕೆ ಹುಡ್ಕೊಂಡು ಹೋಗಿದ್ದೆ ಅಂತ ಅಂದರೆ ನನ್ನ ಫ್ರೆಂಡ್ ವೇರ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ಅದನ್ನ ನೋಡಿನೇ ಅಂದ್ಕೊಂಡೆ, ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಸೇಮ್ ತೊಗೋಬೇಕು ಅದೇ ಥರ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಅಂದ್ಕೊಂಡು ಹೋಗಿದ್ದ ಥರ ಸಿಕ್ಕಿದೆ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಮಗಳಿಗೆ ಏನು ತೊಗೊಂಡೆ ಅನ್ನೋದನ್ನು ನಾನು ಸೊ ಈ ಡ್ರೆಸ್ ಅಥವಾ ಗೌನ್ ಅಂತಲೇ ಇಟ್ಬೋದು. ಈ ಡ್ರೆಸ್ನ ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು. ಬಟ್ ನಾವು ಅಂದ್ಕೊಂಡು ಹೋಗಿದ್ದು ಲಂಗ ಬ್ಲೌಸ್ ತೊಗೋಬೇಕು ಅಂತ ಹೋದ್ವಿ. ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನಾನು ತೋರಿಸ್ದೆ ಅವಳಿಗೆ ತೊಗೋಬೇಕು ಅಂತ ಬ್ಲೂ ಕಾಂಬಿನೇಷನಲ್ಲಿ. ಬಟ್ ಪರ್ಫೆಕ್ಟ್ ಸೈಜ್ ಸಿಗಲಿಲ್ಲ, ಆ ರೀಸನ್ ನಾವು ಕೊಡಿಸ್ಲಿಲ್ಲ. ಬಟ್ ಬಿಡಬೇಕಲ್ಲ ನನ್ನ ಮಗಳು,
ಅದು ಅಲ್ಲದೆ ಒಂದು ಡ್ರೆಸ್ ತೊಗೋಬೇಕಾಗಿತ್ತು, ಹಾಗಾಗಿ ಈ ಪರ್ಪಲ್ ಕಲರ್ ಗೌನ್ನ ಕೊಡಿಸಿದ್ದೀನಿ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಡ್ರೆಸ್ದೇನಾದರೂ ಪ್ರೈಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಪ್ರೈಸ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಲಾಂಗ್ ಇದೆ, ಲಾಂಗ್ ಇದೆ. ಸೊ ಇಲ್ಲಿ ಬಂದು ಸ್ವಲ್ಪ ನಿಮಗೆ ಒಂಥರ ಜಾರ್ಜೆಟ್ ಥರ ಮೆಟೀರಿಯಲ್ ಇದೆ. ಇಲ್ಲಿ ಫುಲ್ ನೆಟೆಡ್. ಇಲ್ಲಿ ಬಂದು ಒಂದು ಬಟರ್ಫ್ಲೈದು ಬೋ ಕೊಟ್ಟಿದ್ದಾರೆ ಒಂದು, ಮತ್ತೆ ಇಲ್ಲ ಪರ್ಪಲ್ ಕಲರ್. ಸೊ ನೋಡಿ, ನನ್ನ ಮಗಳು ಅವಳ ಡ್ರೆಸ್ ಬಗ್ಗೆ ಅವಳೇ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇನ್ನೂ ಒಂದು ಫ್ರಾಕ್ ತೊಗೊಂಡೆ, ಬಟ್ ಆ ಫ್ರಾಕ್ನ ನಾನು ತೋರ್ಸೋಕ್ಕಾಗಲ್ಲ. ಒಂದು ಅಪ್ಕಮಿಂಗಲ್ಲಿ ಒಂದು ಫಂಕ್ಷನ್ ಬರ್ತಾ ಇದೆ. ಸೊ ನೇಮಿಂಗ್ ಸೆರೆಮನಿದು, ಹಾಗಾಗಿ ಅದಕ್ಕೂ ಅಂತ ಅಂದ್ಬಿಟ್ಟು ಸೇರಿ ಒಂದು ಡ್ರೆಸ್ನ ತೊಗೊಂಡಿದ್ದೀನಿ, ಆ ಪಾಪು ಕೊಡಬೇಕು ಅಂತ ಹೇಳಿ. ಸೊ ಅದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು. ಸೇಮ್ ಥಿಂಗ್ ಹ್ಯಾಪನ್ ಟು ಇನ್ಸ್ಟಾಗ್ರಾಮ್ ಪ್ಲೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.